Hi all, in this video, let's learn about week 1 electrical safety procedures. Okay, in fundamentals of electricals and electronics engineering, week 1. Okay, there in the first in week 1 units. Okay, electrical safety procedures. Electrical safety procedures. In electrical safety procedures, we learn. Okay, safety precautions in electrical working place. Next, electrician or electric shock. Next, first aid in electrical injury and methods. Next, main topic electrical fire causes and precautionary activities. In that, safety measures to prevent fire. Next, fire precautionary activities. Precautionary activities. Next, fire extinguisher. EXTING extinguishers and types. Next, electrical tools and their functions. Next, earthing. Earthing is also called as ARTING, earthing. We can also call it as grounding. ಅದರಲ್ಲಿ necessity of electrical earthing. I will write here. Next, types of earthing. EARTHING, earthing. Next, advantages and applications of earthing. Okay, ಈ ವೀಕ್ 1 ಅಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ ಇದರಲ್ಲಿ ಈ ಯೂನಿಟ್ ಅಲ್ಲಿ ನಾವು ಸೇಫ್ಟಿ ಪ್ರಿಕಾಷನ್ಸ್ ಇನ್ ಎಲೆಕ್ಟ್ರಿಕಲ್ ವರ್ಕಿಂಗ್ ಪ್ಲೇಸ್ ಅಂದರೆ ನಾವು ಎಲೆಕ್ಟ್ರಿಕಲ್ ವರ್ಕಿಂಗ್ ಪ್ಲೇಸಸ್ಸಲ್ಲಿ ಅದನ್ನು ನಾವು ವರ್ಕ್ ಮಾಡುವಾಗ ಯಾವ ಥರ ನಾವು ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕಂತ. ನೆಕ್ಸ್ಟು ಎಲೆಕ್ಟ್ರಿಕ್ ಶಾಕ್ ಆಯಿತಾ. ಎಲೆಕ್ಟ್ರಿಕ್ ಶಾಕ್ ಆದಾಗ ಏನು ಮಾಡಬೇಕು, ಏನಾದ್ರು ಎಲೆಕ್ಟ್ರಿಕ್ ಇಂಜುರಿ ಆದಾಗ ನಾವು ಫಸ್ಟ್ ಏಡ್ ಹೇಗೆ ನಾವು ಅದನ್ನು ನಾವು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು, ಇಂಜುರಿಗೆ ಏನಾದ್ರು ಗಾಯ ಆದರೆ ಅಥವಾ ಯಾವ ಥರ ಮೆಥಡ್ಸ್ನ ಅದು ನಾವು ಓದ್ತೀವಿ. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಫೈರು ಅಂದರೆ ಬೆಂಕಿ ಬಿದ್ದಾಗ ಅದರ ಕಾಸಸ್ಸು ಪ್ರಿಕಾಷನರಿ ಆಕ್ಟಿವಿಟೀಸ್ನ ತಗೋಬೇಕು. ಸೇಫ್ಟಿ ಮೆಜರ್ಸ್ ಟು ಪ್ರಿವೆಂಟ್ ಫೈರ್
ಆ ಬೆಂಕಿನ ತಡೆಗಟ್ಟೋದಕ್ಕೆ ಏನು ಸೇಫ್ಟಿ ಮೆಜರ್ಸ್ ತಗೋಬೇಕು, ಸೇಫ್ಟಿ ಮೆಜರ್ಸು, ನೆಕ್ಸ್ಟ್ ಫೈರ್ ಪ್ರಿಕಾಷನರಿ ಆ್ಯಕ್ಟಿವಿಟೀಸು. ಆ ಬೆಂಕಿ ತಡೆಗಟ್ಟೋ ಮುಂಚೆ ಯಾವ ರೀತಿ ನಾವು ಅದನ್ನು ತಡೆಗಟ್ಟಬೇಕು, ಬೆಂಕಿ ಆಗೋದನ್ನು ಹೇಗೆ ತಡೆಗಟ್ಟಬೇಕು ಆ ಪ್ಲೇಸಸ್ಸಲ್ಲಿ. ಫೈರ್ ಎಕ್ಸ್ಟಿಂಗ್ವಿಷರ್ ಆ್ಯಂಡ್ ಟೈಪ್ಸ್ ಅಂತಂದರೆ, ಈಗಂದ್ರೆ ಬೆಂಕಿ ಎತ್ಕೊಂಡಿರುತ್ತೆ, ಅದನ್ನು ಹೇಗೆ ಅದನ್ನು ಆರಿಸೋದು, ಅದಕ್ಕೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಟೂಲ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸು. ಮತ್ತು ಅರ್ಥಿಂಗು, ನಿಮ್ಗೆ ಗೊತ್ತಲ್ಲ, ಮನೆ ಕಡೆ ವೈರಿಂಗಲ್ಲಿ ಅರ್ಥಿಂಗ್ ಮಾಡಿರ್ತಾರೆ, ಒಂದು ವೈರ್ ಬಿಟ್ಟಿರ್ತಾರೆ ಭೂಮಿಗೆ ಕೂತ್ಬಿಟ್ಟು ಗ್ರೌಂಡಿಂಗ್. ಅದರಲ್ಲಿ ಟೈಪ್ಸ್ ಆಫ್ ಅರ್ಥಿಂಗು, ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸ್ ಆಫ್ ಅರ್ಥಿಂಗ್ನ ಇಷ್ಟು ಓದ್ತೀವಿ. ಈಗ ನಾನು ಫಸ್ಟು ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ನ ನಾನು ಇವಾಗ ಇದು ಮಾಡುವ. ಸೊ ಈಗ ನೋಡಿ, ಒಂದು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಿಮಗೆ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ ಫಸ್ಟಿಂದ ಓದೋಣ. ಎಲೆಕ್ಟ್ರಿಕಲ್ SAFETY electrical safety procedures. Okay, first you know that introduction. Electrical energy is very useful. I will explain in English also, I will explain in Kannada also, because it should help to Kannada medium students also, English medium students also. Okay, electrical energy is very useful, but it can also be dangerous if not handled properly. Main hazards are I will write. Okay, ಮೇನ್ ಅಜಾರ್ಟ್ಸ್ ಅಂದರೆ ಅಪಾಯಗಳು. ಏನು? ಎಲೆಕ್ಟ್ರಿಕ್ ಶಾಕ್, ಕನ್ನಡದಲ್ಲಿ ಅಜಾರ್ಟ್ಸ್ ಅಂದರೆ ಏನೇನು ಅಪಾಯ? ಎಲೆಕ್ಟ್ರಿಕ್ ಶಾಕು, ಫೈರು, ಆಯಿತಾ, ಆರ್ಕ್ ಫ್ಲಾಶ್. ಓಕೆ, ಇದು ನಮಗೆ ಇದು ಮೇನು ಅಜಾರ್ಟ್ಸ್. ಸೊ ಈಗ ನೋಡಿ, electrical safety procedure is very useful, but it can also very dangerous but if not handled properly. ನೀವು ಎಲೆಕ್ಟ್ರಿಕಲ್ ಎನರ್ಜಿ ನಮಗೆ ತುಂಬ ಉಪಯೋಗ, ಆದರೆ ಅದು ಕೂಡ ಡೇಂಜರಸ್ ಕರೆಂಟು. ಆದರೆ ನಾವು ಅದನ್ನು ಸರಿಯಾದ ರೀತಿ ಹ್ಯಾಂಡಲ್ ಮಾಡಲಿಲ್ಲ ಅದು ತುಂಬ ಡೇಂಜರ್ ಆಗುತ್ತೆ. ಏನಾಗ್ಬೋದು? ಎಲೆಕ್ಟ್ರಿಕ್ ಶಾಕ್ ಆಗ್ಬೋದು, ಫೈರ್, ಬೆಂಕಿ ಎತ್ಕೊಳ್ಳೋದು. ಓಕೆ, ಸೊ ಆರ್ಕ್ ಫ್ಲಾಶ್ ಅಂತಂದರೆ ಏನಂತಾರೆ ಗೊತ್ತಾ? ಹೈ ಟೆಂಪ್ರೇಚರು ಎಲೆಕ್ಟ್ರಿಕಲ್ ಎಕ್ಸ್ಪ್ಲೋಷನ್ ಕಾಸ್ ಆಗುವಂಥದ್ದು, ಇದೆಲ್ಲ ಆರ್ಕ್ ಫ್ಲಾಶ್ ಅಂತ ಕರೀತಾರೆ. high temperature electrical explosion caused by a fault where current jumps through the air between conductors from A to ground. ಓಕೆ, ಈಗ ನೀವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ಲು ಒಂದಕ್ಕೊಂದು ವೈರ್ ಟಚ್ ಆಗುವಂಥದ್ದಾಗಿರ್ಬೋದು, ಅಥವಾ ಇದಾಗೋದು, ಇವೆಲ್ಲ ತೊಂದರೆ ಆಗಿ ಆರ್ಕ್ ಫ್ಲಾಶ್ ಥರ ಆಗ್ಬಿಡುತ್ತೆ ಇದೆಲ್ಲ. ಓಕೆ, ಇದನ್ನು ಅದು ಆರ್ಕ್ ಫ್ಲಾಶ್ ಅಂತ ಕರಿತೀವಿ. ಓಕೆ, ಅದು ಏನಕ್ಕಾಗುತ್ತೆ ಅಂತಂದರೆ, ಆಕ್ಸಿಡೆಂಟಲ್ ಕಾಂಟ್ಯಾಕ್ಟ್ ವಿತ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸು, ಬಿಲ್ಡಪ್ ಆಫ್ ಕಂಡಕ್ಟಿವ್ ಡಸ್ಟ್ಸು, ಇದೆಲ್ಲ ಆಗ್ತದೆ. ನೀವು ಜಸ್ಟ್ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಮೇನ್ ಅಜಾರ್ಟ್ಸ್ ಆರ್ ಎಲೆಕ್ಟ್ರಿಕ್ ಶಾಕ್, ಫೈರ್, ಆರ್ಕ್ ಫ್ಲಾಶ್. ಓಕೆ, ನೆಕ್ಸ್ಟ್ ಸೇಫ್ಟಿ ಪ್ರಿಕಾಷನ್ಸ್. ಇದಿಷ್ಟು ಡೆಫಿನೇಷನ್ ಇಷ್ಟೇ, ಇದು ಇಂಟ್ರೊಡಕ್ಷನ್ನು. ನೆಕ್ಸ್ಟು ಸೇಫ್ಟಿ ಪ್ರಿಕಾಷನ್ಸ್ ಇನ್ ಎಲೆಕ್ಟ್ರಿಕಲ್ ವರ್ಕಿಂಗ್ ಪ್ಲೇಸ್. ಓಕೆ, ಫಸ್ಟ್ ಪಾಯಿಂಟು ನಾನು ಬರೀತೀನಿ, ಎಕ್ಸಾಮಲ್ಲಿ ಕೇಳಿದ್ರೆ ಇದನ್ನು ನೀವು ಬರೀಬೇಕು. ಪಾಯಿಂಟ್ ವೈಸ್ ಕೊಡ್ತೀನಿ. ಫಸ್ಟ್ ಪಾಯಿಂಟ್, ಅವಾಯ್ಡ್ ಲೂಸ್ ವೈರ್ಸ್ ಆ್ಯಂಡ್ ಡ್ಯಾಮೇಜ್ಡ್ ವೈರ್ಸ್. ನೆಕ್ಸ್ಟ್ ಪಾಯಿಂಟ್, assume exposed metal parts are live. Okay, next
know the on off switches and circuit breakers. Next, if you smell burning, immediately switch off power. Next, make changes only when power supply is off. Power supply is off. Next, use proper length wires. Next, keep high power and low power equipment separately. Next, turn off all equipment after experiment. See, ಇವಾಗ ಒಂದು ಸೆಕೆಂಡ್ ಗೈಸ್, ಈಗ ನಾನು ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾವು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕಂದ್ರೆ ಒಂದು ಅವಾಯ್ಡ್ ಲೂಸ್ ವೈರ್ಸ್ ಅಂಡ್ ಡ್ಯಾಮೇಜ್ಡ್ ವೈರ್ಸ್. ನಾವು ಲೂಸ್ ವೈರ್ಸ್ ಆಗಿರ್ಬೋದು, ಅಂದರೆ ಲೂಸ್ ಕನೆಕ್ಷನ್ಸ್ ಆಗಿರುತ್ತೆ, ಅಥವಾ ಡ್ಯಾಮೇಜ್ಡ್ ವೈರ್ಸ್ ಆಗಿರುತ್ತೆ, ಮಧ್ಯದಲ್ಲಿ ಎಲ್ಲೋ ಇದಾಗಿರ್ತದೆ, ಅದಂಥ ವೈರ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಅಸ್ಯೂಮ್ ಎಕ್ಸ್ಪೋಸ್ಡ್ ಮೆಟಲ್ ಪಾರ್ಟ್ಸ್ ಆರ್ ಲೈವ್ ಅಂತಂದರೆ, ಈಗ ವೈರ್ಗಳಿರುತ್ತೆ, ಕೆಲವೊಂದಕ್ಕೆ ಇನ್ಸುಲೇಷನ್ ಮಾಡಿರ್ತಾರೆ, ಕೆಲವೊಂದಕ್ಕೆ ಇನ್ಸುಲೇಷನ್ ಮಾಡಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಲೈಟ್ ಕಂಬದಲ್ಲಿ ಎಳೆದಿರ್ತಾರೆ, ಅದನ್ನು ತಗೊಂಡೋಗಿ ಡೈರೆಕ್ಟಾಗಿ ಮುಟ್ಟಿದ್ರೆ ಶಾಕ್ ಪಾಕ ಹೊಡೆಯುತ್ತೆ, ಆಮೇಲೆ ಜಸ್ಟ್ ಗಾನ್ ಕೇಸ್. ನೆಕ್ಸ್ಟು ಆಯಿತಾ, ಅಂದರೆ ಇನ್ಸುಲೇಷನ್ ಇರುತ್ತೆ, ಕೆಲವೊಂದಿಗೆ ಈಗ ಮನೇಲಿ ಇನ್ಸುಲೇಷನ್ಸ್ ಇರುತ್ತೆ, ಅಂಥವು ನೋಡ್ಬೋದು, ಅದಕ್ಕೆ ನೋಡ್ಕೋಬೇಕದು, ಆಯಿತಾ. ನೆಕ್ಸ್ಟ್, ನೋ ದ ಆನ್ ಆ್ಯಂಡ್ ಆಫ್ ಸ್ವಿಚಸ್ ಆ್ಯಂಡ್ ಸರ್ಕ್ಯೂಟ್ ಬ್ರೇಕರ್ಸ್. ನಿಮಗೆ ಎಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ ಮತ್ತು ಸರ್ಕ್ಯೂಟ್ ಬ್ರೇಕ್ ಎಲ್ಲ ಆಗ್ತಾಯಿದೆ, ಅದೇ ಕನೆಕ್ಟಿವಿಟಿ ಎಲ್ಲ ಬ್ರೇಕ್ ಆಗ್ತಿದೆ, ಅದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲಿ ನಮಗೆ ಆನ್ ಇದೆ, ಆಫ್ ಇದೆ, ಅದಷ್ಟು ಸ್ವಿಚಸ್ಸು ಗೊತ್ತಿರಬೇಕು. ಮತ್ತೇನಾದ್ರು ಇಫ್ ಯು ಸ್ಮೆಲ್ ಬರ್ನಿಂಗ್ ಇಮಿಡಿಯೇಟ್ಲಿ ಸ್ವಿಚ್ ಆಫ್ ಪವರ್. ಏನಾದ್ರು ಸ್ಮೆಲ್ ಬರ್ತಿದೆ, ಏನಾದ್ರು ಹೊಗೆ ಆಗ್ತಿದೆ ಅಂತಂದ್ರೆ ಡೈರೆಕ್ಟಾಗಿ ನಾವು ಅದನ್ನು ಆಫ್ ಮಾಡಬೇಕು. ಡೈರೆಕ್ಟಾಗಿ ಫಸ್ಟ್ ಮೇನ್ ಪವರ್ ಆಫ್ ಮಾಡಿಬಿಡ್ಬೇಕು. ಮೇಕ್ ಚೇಂಜಸ್ ಓನ್ಲಿ ವೆನ್ ಪವರ್ ಸಪ್ಲೈ ಇಸ್ ಆಫ್. ಓಕೆ, ಸಪೋಸ್ ಏನಾದರೂ ನೀವು ಮನೇಲಿ ಕರೆಂಟ್ ಇದು ಮಾಡಿರ್ತೀರಾ, ಆಯಿತಾ, ಡೈರೆಕ್ಟ್ ಆನಲ್ಲೇ ಇಟ್ಕೊಂಡು ಮಾಡಬಾರ್ದು. ಡೈರೆಕ್ಟ್ ಮೇನ್ ಸಪ್ಲೈ ಆಫ್ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡಬೇಕು. ಯೂಸ್ ಪ್ರಾಪರ್ ಲೆಂತಿ ವೈರ್ಸ್, ಅಂದರೆ ಚೆನ್ನಾಗಿ ಉದ್ದ ಇರ್ತಕ್ಕಂಥ ವೈರ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕೀಪ್ ಹೈ ಪವರ್ ಆ್ಯಂಡ್ ಲೋ ಪವರ್ ಇಕ್ವಿಪ್ಮೆಂಟ್ ಸಪ್ರೇಟ್ಲಿ. ಈಗ ಫಾರ್ ಎಕ್ಸಾಂಪಲ್ಲು ನೀವು ಏನಾದರೂ ಇಟ್ಟಿರ್ತೀರ, ಈಗ ಫಾರ್ ಎಕ್ಸಾಂಪಲ್ಲು ಹೈ ಪವರ್ ಅಂತಂದರೆ ನಾವು ಯು ಪಿ ಎಸ್ ಯೂಸ್ ಮಾಡ್ತೀವಿ, ಅಥವಾ ಮನೇಲಿ ದೊಡ್ಡ ದೊಡ್ಡ ಜನರೇಟರ್ಸ್ ಯೂಸ್ ಮಾಡ್ತೀವಿ. ಈಗ ಲೋ ಪವರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತೊಗೋಬೋದು, ಅಥವಾ ಒಂದು ಬ್ಯಾಟ್ರಿ ತೊಗೋಬೋದು, ಅವೆಲ್ಲ ಲೋ ಪವರ್ ಬರ್ತದೆ. ಲೋ ಪವರ್ ಅವನ್ನ ಸಪ್ರೇಟಾಗಿ ಇಡುವಂಥದ್ದು. ಹೈ ಪವರ್ದೆಲ್ಲ ಬೇರೆ ಕಡೆ ಇಟ್ಬಿಡ್ಬೇಕು, ದೂರ. ಮತ್ತು ಟರ್ನ್ ಆಫ್ ಆಲ್ ಇಕ್ವಿಪ್ಮೆಂಟ್ ಆಫ್ಟರ್ ಎಕ್ಸ್ಪೆರಿಮೆಂಟು. ಏನಾದ್ರು ಎಕ್ಸ್ಪೆರಿಮೆಂಟ್ ಅಂತಂತಂದರೆ ಹಾಗೆ ಬಿಟ್ಬಿಡ್ಬಾರ್ದು, ಅದನ್ನು ನಾವು ಆಫ್ ಮಾಡಿ ನೀಟಾಗಿ ಹೋಗಬೇಕು, ಆಯಿತಾ. ಇದು ಬಂದು ಸೇಫ್ಟಿ ಪ್ರಿಕಾಷನ್ಸು ಇವು. ನೆಕ್ಸ್ಟು, ಈಗ ಇನ್ನೊಂದು ಹೇಳಬೇಕು ಅಂತಂದರೆ, ಈ ನೋಡಿ, ಇಷ್ಟು ಪಾಯಿಂಟಿಂದ ಜ್ಞಾಪಿಟ್ಕೊಳ್ಳಿ, ನೀವು ಪುಸ್ತಕದಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೀವು ಇಷ್ಟು ಪಾಯಿಂಟ್ಸ್ನ ಬರ್ಕೊಂಡ್ರೆ ಸಾಕು, ಆಯಿತಾ. ನೆಕ್ಸ್ಟು, ಎಲೆಕ್ಟ್ರೋಷನ್ ಆರ್ ಎಲೆಕ್ಟ್ರಿಕ್ ಶಾಕ್. ಎಲೆಕ್ಟ್ರಿಕ್ಯೂಷನ್ ಆರ್ ಎಲೆಕ್ಟ್ರಿಕ್ ಶಾಕ್. ಜಸ್ಟ್ ಐ ವಿಲ್ ಪ್ರೊನೌನ್ಸ್ ಎಲೆಕ್ಟ್ರಿಕ್ ಶಾಕ್ ಅಂತಲೇ ಹೇಳ್ತೀನಿ. ಈಗ ಎಲೆಕ್ಟ್ರಿಕ್ ಶಾಕು ನೋಡಿ. ನೆಕ್ಸ್ಟು, ಎಲೆಕ್ಟ್ರಿಕ್ ಶಾಕ್. ಎಲೆಕ್ಟ್ರಿಕ್ ಶಾಕ್ ಅಂದರೆ ಎಲೆಕ್ಟ್ರೋಷನ್ means injury caused by electric current passing through the human body. Okay. Next, how to help
ಹೌ ಟು ಹೆಲ್ಪ್ ಅಥವಾ ಹೌ ಟು ಫ್ರೀ ಎ ಪರ್ಸನ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್ ಆರ್ ಹೌ ಟು ಹೆಲ್ಪ್ ಎ ಶಾಕ್ಡ್ ಪರ್ಸನ್. ಹೌ ಟು ಹೆಲ್ಪ್ ಎ ಶಾಕ್ಡ್ ಪರ್ಸನ್. ಒಂದು ನೋಡಿ, ಸ್ಟೇ ಕಾಮ್, ಸ್ವಿಚ್ ಆಫ್ main powers immediately, use wooden or plastic objects to separate the person from current. Never touch victim directly with bare hands. Stay on dry non-conductive material. Next, call emergency help if needed. Call emergency help if needed. See, ಎಲೆಕ್ಟ್ರಿಕ್ ಶಾಕ್ ಅಂದರೆ ಅಥವಾ ಇಂಜುರಿ ಕಾಸ್ಡ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ದ ಹ್ಯೂಮನ್ ಬಾಡಿ. ಅಂದರೆ ಮನುಷ್ಯನಿಗೆ ಏನಾದರೂ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಅದರಲ್ಲಿ ಇಂಜೂರ್ ಆಗ್ತಾರಲ್ಲ, ಗಾಯ ಆಗ್ತಾರಲ್ಲ, ಅದನ್ನು ಕಾಸ್ಡ್ ಬೈ ದಿ ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ದ ಹ್ಯೂಮನ್ ಬಾಡಿ. ಎಲೆಕ್ಟ್ರಿಕ್ ಶಾಕ್ ಹೊಡಿತು ಅಂತ ಹೇಳ್ತಾರಲ್ಲ, ಆವಾಗ ಎಲೆಕ್ಟ್ರಿಕ್ ಕರೆಂಟ್ ಹೊಡೆದಿರೋ ಪರ್ಸನ್ ಹೇಗೆ ನಾವು ಫ್ರೀ ಮಾಡ್ಬೋದು ಅಥವಾ ಹೇಗೆ ಅವನನ್ನು ನಾವು ಸೇವ್ ಮಾಡ್ಬೋದು ಅಂತಂದರೆ, ಜಸ್ಟ್ ಸ್ಟೇ ಕಾಮ್. ನೀವು ಅವನು ಕರೆಂಟ್ ಹೊಡೆದತ್ತೆ ಅಂತ ಅಂದ್ಬಿಟ್ಟು ನೀವು ಫಸ್ಟು ಅವನು ಹೋಗ್ಬಿಟ್ಟು ಟಚ್ ಮಾಡಿಬಿಡ್ಬಾರ್ದು. ಸೊ ಏನು ಮಾಡಬೇಕು, ಎಲ್ಲೋ ಮನೇಲಿ ಇರ್ತೀರಿ, ಅದು ಏನೋ ಆಯ್ತು ಅಂದರೆ ಡೈರೆಕ್ಟಾಗೆ ಹೋಗ್ಬಿಟ್ಟು ಸ್ವಿಚ್ ಆಫ್ ಮೇನ್ ಪವರ್ ಸಪ್ಲೈ ಇಮಿಡಿಯೇಟಾಗಿ ಆಫ್ ಮಾಡಿ, ಆಯಿತಾ. ನೆಕ್ಸ್ಟು ಯೂಸ್ ವುಡನ್ ಅಥವಾ ಪ್ಲಾಸ್ಟಿಕ್ ಆಬ್ಜೆಕ್ಟ್ನ ತಗೊಂಡು ಅವನ್ನ ಸಪ್ರೇಟ್ ಮಾಡಿ, ಆಯಿತಾ. ಓಕೆ. ಯೂಸ್ ವುಡನ್ ಆರ್ ಪ್ಲಾಸ್ಟಿಕ್ ಆಬ್ಜೆಕ್ಟ್ ಟು ಸಪ್ರೇಟ್ ದ ಪರ್ಸನ್ ಫ್ರಮ್ ಕರೆಂಟ್. ನೀವು ಅದೇನಾದರೂ ಒಂದು ಅವನಿಗೆ ಏನಾದ್ರು ವುಡ್ಡು ಅಂದರೆ ಒಣಗಿರೋದು ಮರ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಆಬ್ಜೆಕ್ಟಲ್ಲಿ ಅವನ್ನ ಸಪ್ರೇಟ್ ಮಾಡಬೇಕು. ನೆಕ್ಸ್ಟು ನೆವರ್ ಟಚ್ ವಿಕ್ಟಿಮ್ ಡೈರೆಕ್ಟ್ಲಿ ವಿತ್ ಬೇರ್ ಹ್ಯಾಂಡ್ಸ್. ಇದು BARE. ಒಂದು ನಿಮಿಷ ನೀಟಾಗಿ ಬರೀತೀನಿ. ಬೇರ್ ಹ್ಯಾಂಡ್ಸ್. ನೆವರ್ ಟಚ್ ವಿಕ್ಟಿಮ್ ಡೈರೆಕ್ಟ್ಲಿ ವಿತ್ ಬೇರ್ ಹ್ಯಾಂಡ್ಸ್ ಅಂತಂದರೆ, ಈಗ ಕರೆಂಟ್ ಶಾಕ್ ಕೊಡ್ದಿರೋ ಪರ್ಸನ್ನ ನೀವು ನೆವರ್ ಟಚ್ ವಿಕ್ಟಿಮ್ ಡೈರೆಕ್ಟ್ಲಿ ವಿತ್ ಬೇರ್ ಹ್ಯಾಂಡ್ಸ್, ಬರಿಗೈಯಲ್ಲಿ ಅವ್ರನ್ನ ಮುಟ್ಟಬಾರ್ದು. ಅದಿಲ್ಲ ಅಂದರೆ ನಮಗೂ ಶಾಕ್ ಹೊಡಿತೆ, ನಮಗೂ ತೊಂದರೆ ಆಗುತ್ತೆ. ಸ್ಟೇಕ್ ಆನ್ ಡ್ರೈ ಆರ್ ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಅಂತಂದರೆ, ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಮೇಲೆ ನಾವು ಆ್ಯಕ್ಚುಲಿ ಈಗ ಯಾವ ಥರ ಅಂತಂದರೆ, ಅಲ್ಲಿ ಯಾವುದೇ ರೀತಿ ಕಂಡಕ್ಟಿವಿಟಿ ಇರಬಾರ್ದು, ಆಯಿತಾ. ಈ ವುಡ್ಡನ್ನು ಮತ್ತು ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ ಎಲ್ಲ ಬಂದು ಇನ್ಸುಲೇಟರ್ಸು. ವುಡನ್ ಅಂದರೆ ಅದು ಒಣಗಿರೋ ಮರದಲ್ಲಾಗಿರಬೇಕು, ಹಸಿದೆಲ್ಲ ತಗೋಬಾರ್ದು. ಅದರ ಮೂಲಕ ಅವನ್ನ ಟಚ್ ಮಾಡೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಅವೆಲ್ಲ ಇನ್ಸುಲೇಟರ್ಸ್, ಅದರಿಂದ ಕರೆಂಟ್ ಪಾಸ್ ಆಗಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಓದ್ತೀರಾ. ನೆಕ್ಸ್ಟ್ ಕಾಲ್ ಎಮರ್ಜೆನ್ಸಿ ಇಫ್ ನೀಡೆಡ್. ಏನಾದ್ರು ಎಮರ್ಜೆನ್ಸಿ ಬೇಕಂದರೆ ನೀವು ಆಂಬುಲೆನ್ಸ್ ಫೋನ್ ಮಾಡೋದಾಗಿರ್ಬೋದು, ಅಥವಾ ಫೈರು ಏನಾದ್ರು ಇದಾಗಿರ್ಬೋದು. ಸೊ ಫೈರ್ ಎಮರ್ಜೆನ್ಸಿ ಸರ್ವಿಸಸ್ಗೆ ಈ ಥರಕ್ಕೆಲ್ಲ ನೀವು ಕಾಲ್ ಮಾಡಿ ಎಲ್ಪ್ ಮಾಡ್ಬೋದು, ಆಯಿತಾ. ನೆಕ್ಸ್ಟು ಫೋನ್ ಪೊಲೀಸ್ಗೆ 112 ಆಗಿರ್ಬೋದು, ಅಥವಾ ನೀವು ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡಿರೋ, ಈ ಥರ ನೀವು ಮಾಡ್ಬೋದು. ನೆಕ್ಸ್ಟ್ ಫಸ್ಟ್ ಏಡ್ ಫಾರ್ ಎಲೆಕ್ಟ್ರಿಕಲ್ ಇಂಜುರಿ. ಅಂದರೆ ಏನು, ಎಲೆಕ್ಟ್ರಿಕಲ್ ಇಂಜುರಿ ಆದಾಗ ನಾವು ಪ್ರಥಮ ಚಿಕಿತ್ಸೆ ಏನು ಮಾಡಬೇಕಂತಂದರೆ, ಒಂದು ಫಸ್ಟ್ ಪಾಯಿಂಟ್, ಚೆಕ್ ಬ್ರೀತಿಂಗ್ ಅಂಡ್ ಪಲ್ಸ್.
Next point, if needed, give CPR. Next, cool burns with clean water. Next, cover burns with a clean cloth or sterile bandage. Bandage. Next, keep the injured person comfortable. Next, call emergency services for severe injuries. ಒಂದು ಎಲೆಕ್ಟ್ರಿಕಲ್ ಇಂಜುರಿ ಆದಂಥ ಪರ್ಸನ್ಗೆ ಏನಂತಂದ್ರೆ ಒಂದು ಚೆಕ್ ಬ್ರೀತಿಂಗ್ ಅಂಡ್ ಪಲ್ಸ್ ಅಂದ್ರೆ ಉಸಿರಾಟ ಮತ್ತೆ ನಾಡಿ ಮಿಡಿತನ ನೋಡ್ಬೇಕಾಗುತ್ತೆ. ಒಂದು ಚೆಕ್ ಬ್ರೀತಿಂಗ್ ಅಂಡ್ ಪಲ್ಸ್ ಅಂದ್ರೆ ಉಸಿರಾಟ ಮತ್ತೆ ನಾಡಿ ಮಿಡಿತನ ಚೆಕ್ ಮಾಡಬೇಕಾಗುತ್ತೆ. ಇಫ್ ನೀಡೆಡ್ ಗಿವ್ CPR. CPR ಅಂತಂದ್ರೆ ಕಾರ್ಡಿಯೋ ಪಲ್ಮೋನರಿ ರೆಸ್ಟಿಸೈಟೇಷನ್. ಇಲ್ಲಿ ಬರೀತೀನಿ, ರೆಸ್ಟಿಸೇಷನ್ ಅಂದ್ರೆ ಇಲ್ಲಿ ಕಾರ್ಡಿಯೋ ಪಲ್ಮೋನರಿ RESUS ಇದು ರಿಸ್ಟಿಟೇಷನ್. ಆಯ್ತಾ, ರಿಸ್ಟಿಟೇಷನ್ ಇದು ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ. CPR ಅಂದ್ರೆ ಜಸ್ಟ್ ಈ ತರ ಬರ್ರಿ, ಇಫ್ ನೀಡೆಡ್ ಗಿವ್ CPR ಅಂತಂದ್ರೆ in electric shock the heart may stop breathing or the person may stop. CPR ಅಂತಂದ್ರೆ ಎಲೆಕ್ಟ್ರಿಕಲ್ ಶಾಕ್ ಆದಾಗ ಹಾರ್ಟ್ ಮೇ ಸ್ಟಾಪ್ ಬೀಟಿಂಗ್. ಆಯ್ತಾ, ಹಾರ್ಟ್ ಬೀಟು ಸ್ಟಾಪ್ ಆಗ್ಬೋದು. ಆರ್ ದ ಪರ್ಸನ್ ಮೇ ಸ್ಟಾಪ್ ಬ್ರೀತಿಂಗ್. ಆಯ್ತಾ, ಅಟ್ ದ ಟೈಮ್ CPR ಹೆಲ್ಪ್ಸ್ ಪಂಪ್ ಬ್ಲಡ್ ಅಂಡ್ ಆಕ್ಸಿಜನ್ until medical help arrives. ನೆಕ್ಸ್ಟ್ ಕೂಲ್ ಬರ್ನ್ಸ್ ವಿತ್ ಕ್ಲೀನ್ ವಾಟರ್ ಅಂತಂದ್ರೆ ಏನ್ ಮಾಡುತ್ತೆ, ಇಫ್ ಎ ಪರ್ಸನ್ ಏನಾದರೂ ಗಾಯ ಆಗಿರೋ ಪರ್ಸನ್ ಎಲೆಕ್ಟ್ರಿಕ್ ಶಾಕ್ ಇಂದ ಇದಾಗಿದ್ರೆ, ಏನಾದರೂ ಗಾಯ ಆಗಿದ್ರೆ, ಬರ್ನ್ ಆಗಿದ್ರೆ, ಅದನ್ನ ನಾವು ಕ್ಲೀನ್ ವಾಟರ್ ಇಂದ ಅದನ್ನ ಪೋರ್ ಮಾಡಿ ಅಂದ್ರೆ ಜೆಂಟ್ಲಿ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಆ ಬರ್ನ್ ಏರಿಯಾನ ಏನ್ ಮಾಡ್ಬೇಕು, ಅದನ್ನ ನಾವು ಬರ್ನ್ ಏರಿಯಾ ಇದೆಯಲ್ಲ ಅದು ಏನ್ ಮಾಡುತ್ತೆ ಅಂದ್ರೆ ಟು ರೆಡ್ಯೂಸ್ ದ ಹೀಟ್ ಅಂಡ್ ಪೈನ್. ಕೂಲ್ ವಾಟರ್ ಏನ್ ಮಾಡುತ್ತೆ, ಕೂಲ್ ಬರ್ನ್ಸ್ ವಿತ್ ಕ್ಲೀನ್ ವಾಟರ್. ಕೂಲ್ ಬರ್ನ್ಸ್ ವಿತ್ ಅಂತಂದ್ರೆ ಅಲ್ಲಿ ಬರ್ನ್ ಆಗಿರೋ ಪ್ಲೇಸ್ ಅಲ್ಲಿ ನಾವು ಅದನ್ನು ಕೂಲ್ ಮಾಡೋದಕ್ಕೆ ಕ್ಲೀನ್ ವಾಟರ್ ಇಂದ ಅದನ್ನ ನಾವು ಕೂಲ್ ಮಾಡಬೇಕು. ಅವಾಗ ಕೂಲ್ ವಾಟರ್ ಹೆಲ್ಪ್ಸ್ ಟು ರೆಡ್ಯೂಸ್ ಬರ್ನಿಂಗ್ ಸೆನ್ಸೇಷನ್, ರೆಡ್ಯೂಸ್ ಸ್ಕಿನ್ ಡ್ಯಾಮೇಜ್, ರೆಡ್ಯೂಸ್ ಪೇನ್ ಅಂಡ್ ಸ್ವೆಲ್ಲಿಂಗ್. ನೆಕ್ಸ್ಟ್ ಕೂಲ್ ಬರ್ನ್ಸ್ ವಿತ್ ಕ್ಲೀನ್ ಕ್ಲಾತ್. ಓಕೆ, ಅಥವಾ ಬ್ಯಾಂಡೇಜ್ ಮೂಲಕ ಅದನ್ನ ನಾವೇನ್ ಮಾಡಬೇಕು, ಕೂಲ್ ಬರ್ನ್ಸ್ ವಿತ್ ಕ್ಲೀನ್ ಕ್ಲಾತ್ ಇಂದ ಅದನ್ನ ಇದು ಮಾಡಬೇಕು. ನೆಕ್ಸ್ಟ್ ಕೀಪ್ ದ ಇಂಜರ್ಡ್ ಪರ್ಸನ್ ಕಂಫರ್ಟಬಲ್. ಅವ್ರನ್ನ ಕಂಫರ್ಟಬಲ್ ಇಡಬೇಕು. ನೆಕ್ಸ್ಟ್ ಕಾಲ್ ಎಮರ್ಜೆನ್ಸಿ ಸರ್ವಿಸ್ ಫಾರ್ ಸಿವಿಯರ್ ಇಂಜುರೀಸ್. ಏನಾದ್ರು ತುಂಬ ಮೇಜರ್ ಆಗಿದ್ರೆ ನೀವು ಎಮರ್ಜೆನ್ಸಿ ಸರ್ವಿಸ್ಗೆ ಫೋನ್ ಮಾಡಿ. ಆಯ್ತಾ, ಇಂಪಾರ್ಟೆಂಟ್ ನೋಟ್ ಅಂದರೆ ಯೂಸ್ ಕೂಲ್ ವಾಟರ್ ನಾಟ್ ಐಸ್ ವಾಟರ್. ಡು ನಾಟ್ ಅಪ್ಲೈ ಆಯಿಲ್, ಟೂತ್ ಪೇಸ್ಟ್ ಆರ್ ಕ್ರೀಮ್ ಇಮಿಡಿಯೇಟ್ಲಿ ಆ ಜಾಗ ಬರ್ನ್ ಆಗಿರೋ ಜಾಗಕ್ಕೆ. ಆಫ್ಟರ್ ಕೂಲಿಂಗ್ ಕವರ್ ವಿತ್ ಎ ಕ್ಲೀನ್ ಕ್ಲಾತ್ ಆರ್ ಬ್ಯಾಂಡೇಜ್.
ಇದು ಫಸ್ಟ್ ಏಡ್ ಮಾಡಬೇಕಾಗುತ್ತೆ. ಇದೆಲ್ಲ ನಾನು ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆ್ಯಡ್ ಮಾಡಿದ್ದೀನಿ, ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಫೈರ್ ಕಾಸಸ್ ಆ್ಯಂಡ್ ಪ್ರಿಕಾಷನರಿ ಆಕ್ಟಿವಿಟೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಫೈರ್ ಕಾಸಸ್ ಆ್ಯಂಡ್ ಪ್ರಿಕಾಷನರಿ ಆಕ್ಟಿವಿಟೀಸ್ನ ಕಲಿಯೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.